ನಮಸ್ತೆ ಕನ್ನಡಿಗರೇ, ಇವತ್ತು ಹಪ್ಪಳದ ಚುರುಮುರಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಪ್ಪಳನ ಕರೆದು ತೆಗಿತೀನಿ. ನೆಕ್ಸ್ಟ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಹಪ್ಪಳನ ಕರೆದು ತೆಗೆದಿದ್ದೀನಿ ನೋಡಿ. ಹಪ್ಪಳದ ಚುರುಮುರಿಗೆ ಇದು ಕಾಯಿ ತುರಿ ಬೇಕು ಮತ್ತು ಹಪ್ಪಳನ ಕರೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಈ ಊರಿನ ಹಪ್ಪಳ, ಅಂಕೋಲಾದ ಹಪ್ಪಳ ಇದು. ಸೊ ಇದರಲ್ಲಿ ಹಿಂಗಿದೆ, ಖಾರದ ಪುಡಿ, ಆಮೇಲೆ ಸೊ ಉಪ್ಪು ಎಲ್ಲ ಇರೋದ್ರಿಂದ ಮತ್ತು ಎಕ್ಸ್ಟ್ರಾ ಉಪ್ಪು ಹಾಕಲ್ಲ, ಖಾರ ಹಾಕಲ್ಲ. ಸೊ ಹಾಕಿಬಿಟ್ಟು ಇದರಲ್ಲಿ ಈ ಥರ ಚೂರು ಮಾಡಿದರೆ ಆಯಿತು. ಒಂಥರ ಚೆನ್ನಾಗಿರುತ್ತೆ. ಕಾಯಿ ಜಾಸ್ತಿ ಆಗಿದೆ, ಇನ್ನೊಂದು ಹಪ್ಪಳನ ಹಾಕ್ತೀನಿ. ಹಪ್ಪಳದ ಚುರುಮುರಿ ರೆಡಿ, ಚೆನ್ನಾಗಿರುತ್ತೆ. ಎಷ್ಟು ನೀರು ಚೆನ್ನಾಗಿರುತ್ತೆ. ತುಂಬ ಮತ್ತೇನು ಉಪ್ಪು ಹಾಕಬೇಕಂತಿಲ್ಲ, ಖಾರ ಹಾಕಬೇಕಂತಿಲ್ಲ. ಖಾಲಿ ಕಾಯಿ ತುರಿ ಮತ್ತು ಹಪ್ಪಳ ಕರ್ದು ಹಾಕಿಬಿಟ್ರೆ ಆಯಿತು. ಮತ್ತು ಈ ಥರ ಚೂರು ಮಾಡಿದರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.